ಯುಗಾದಿ ಪಂಚಾಂಗ ಶ್ರವಣ 2019 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಸಮಸ್ತ ಟಿವಿ9 ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದ್ರೆ ಹೊಸ ವರ್ಷದ ಆರಂಭ. ಹಿಂದೂಗಳಿಗೆ ಯುಗಾದಿ ಅತಿ ದೊಡ್ಡ ಹಬ್ಬ. ಪ್ರತಿ ವರ್ಷ ಹೊಸ ಹರುಷದೊಂದಿಗೆ ಯುಗಾದಿ ಬರುತ್ತೆ. ಸಡಗರ ಸಂಭ್ರಮವನ್ನು ಹೊತ್ತು ತರುತ್ತೆ. ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದನಂದು ಯುಗಾದಿಯನ್ನ ಆಚರಿಸಲಾಗುತ್ತೆ. ಈ ಹಬ್ಬದ ಪ್ರಮುಖ ಆಚರಣೆ ಅಂದ್ರೆ ಪಂಚಾಂಗ ಶ್ರವಣ. ವರ್ಷದ ಆರಂಭದ ದಿನವಾದ ಯುಗಾದಿಯಂದು ಪಂಚಾಂಗ ಶ್ರವಣ ಮಾಡೋ ಪದ್ಧತಿ ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ. ಬನ್ನಿ ಹಾಗಾದ್ರೆ ಈ ಬಾರಿಯ ಪಂಚಾಂಗದಲ್ಲಿ ಏನೆಲ್ಲ ಪ್ರಮುಖ ವಿಚಾರಗಳಿವೆ, ಪಂಚಾಂಗ ಶ್ರವಣದ ಫಲಗಳೇನು, ಈ ಬಗ್ಗೆ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಧರ್ಮಶಾಸ್ತ್ರ ಪಂಡಿತರಾದ ದೈವಜ್ಞ ಡಾಕ್ಟರ್ KN ಸೋಮಯಾಜಿಯವರು. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳಮ್ಮ. ಇನ್ನು ಗುರುಗಳೇ, ವೀಕ್ಷಕರೆಲ್ಲರೂ ಕೂಡ ಪಂಚಾಂಗ ಶ್ರವಣಕ್ಕಾಗಿ ಕಾಯುತ್ತಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸದಾರ್ ಸಿದ್ಧರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ಓಂ ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಮಂಗಲಂ ನಿತ್ಯ ಕಲ್ಯಾಣಂ ಲಕ್ಷ್ಮೀ ಸೌಭಾಗ್ಯವರ್ಧನಂ ಆಯುರಾರೋಗ್ಯಮೈಶ್ವರ್ಯಂ ಪಂಚಾಂಗ ಫಲಮತ್ವಂ ಅಶೇಷ ವಾಗ್ವ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮ ಇವ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀ. ಓಂ ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನದೋಷಾಪಹಂ ಗಂಗಾಸ್ನಾನ ವಿಶೇಷ ಪುಣ್ಯಫಲದಂ ಗೋದಾನತುಲ್ಯಂ ನೃಣಾಂ ಆಯುರ್ವರ್ಧನಮುತ್ತಮಂ ರುಚಿಕರಂ ಸಂತಾನ ಸಂಪತ್ಪ್ರದಂ ನಾನಾಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ಬೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧಿಶೇಖರ ಭಾರತೀಂ. ಓಂ ಅತಿಥೇಶ್ಚ್ಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗನಿವಾರಣಂ ಕರ್ಣಾತ್ಕಾರ್ಯಸಿದ್ಧಿಸ್ತು ಪಂಚಾಂಗಫಲಮುತ್ತಮಂ ಏತೇಷಾಂ ಶ್ರವಣಂ ನಿತ್ಯಂ ಗಂಗಾಸ್ನಾನಫಲಂ ಲಭೇತ್. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸ್ವಸ್ತಿ ಶ್ರೀ ವಿಕಾರಿ ಸಂವತ್ಸರದ ಉತ್ತರಾಯಣ ವಸಂತ ಋತು ಮೀನ ಮಾಸದ 23ನೇ ದಿನ, ವಿಕಾರಿ ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ 3 ಗಂಟೆ 53 ನಿಮಿಷದವರೆಗೆ. ರೇವತಿ ನಕ್ಷತ್ರ ಬೆಳಗ್ಗೆ 7 ಗಂಟೆ 24 ನಿಮಿಷದವರೆಗೆ. ವೈಧೃತಿ ಯೋಗ ಭವಕರಣ. ರಾಹುಕಾಲ 9 ರಿಂದ 10:30 ಗುಳಿಕ ಕಾಲ 4:30 6 ಗಂಟೆವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 1:30 3 ಗಂಟೆವರೆಗೆ. ಸೂರ್ಯೋದಯ ಬೆಳಗ್ಗೆ 6 ಗಂಟೆ 25 ನಿಮಿಷಕ್ಕೆ. ಸೂರ್ಯಾಸ್ತ ಸಾಯಂಕಾಲ 6 ಗಂಟೆ 41 ನಿಮಿಷ. ಈ ದಿವಸದ ವಿಶೇಷ ಚಾಂದ್ರಮಾನ ಯುಗಾದಿ, ಹೊಸ ವರ್ಷಾರಂಭ, ವಸಂತ ನವರಾತ್ರಿ ಆರಂಭ. ಇದಿಷ್ಟು ಕೂಡ ಇವತ್ತಿನ ವಿಶೇಷ. ಇದು ಪಂಚಾಂಗ ಅಂತಂದರೆ 5 ಅಂಗಗಳಿಂದ ಕೂಡಿರತಕ್ಕಂಥದ್ದು ಅಂತ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣ. ಸಾಮಾನ್ಯವಾಗಿ ಈ 5 ಕೂಡ ನಿತ್ಯ ಜೀವನದಲ್ಲಿ, ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ಬಹಳ ಉಪಯೋಗ ಬರ್ತಕ್ಕಂಥದ್ದು. ಅದನ್ನೇ ಹೇಳಿರ್ತಕ್ಕಂಥದ್ದು. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಸ್ತು ಪಂಚಾಂಗ ಫಲಮುತ್ತಮಂ ಅಂತ ಹೇಳಿದರು. ಹಾಗಾಗಿ ಇದು ನಮ್ಮ ನಿತ್ಯ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸೋದ್ರಿಂದ ನಿತ್ಯವೂ ಕೂಡ ಪಂಚಾಂಗ ಪಠನ ಅಥವಾ ಶ್ರವಣ ಮಾಡ್ತಕ್ಕಂಥದ್ದು ಶ್ರೇಯಸ್ಕರ. ಈ ಒಂದು ವೇಗದ ಯುಗದಲ್ಲಿ ನಿತ್ಯ ಅಸಾಧ್ಯ, ಸ್ವಲ್ಪ ಕಷ್ಟವಾದರೂ ಕೂಡ ವರ್ಷದ ಮೊದಲನೇ ದಿವಸ ಪಂಚಾಂಗ ದೇವತೆಯನ್ನು, ಕುಲದೇವತೆಯನ್ನು, ಇಷ್ಟದೇವತೆಯನ್ನು ಪೂಜಿಸಿ ಪಂಚಾಂಗ ಶ್ರವಣ ಮಾಡೋದು ಅಥವಾ ಪಂಚಾಂಗ ಪಠನ ಮಾಡಿ, ನಮಗೆ ಪಠನ ಮಾಡಲಿಕ್ಕೆ ಗೊತ್ತಾಗದಿದ್ದರೆ ತಿಳಿದಿರ್ತಕ್ಕಂಥ ಪಂಡಿತರಿಂದ ಪಠನವನ್ನು ಮಾಡಿಸಿ ಪಂಚಾಂಗ ಶ್ರವಣ ಮಾಡೋದರಿಂದ ಆ ಸಂವತ್ಸರ ವರ್ಷವೆಲ್ಲವೂ ಕೂಡ ಶುಭ ಮತ್ತು ತೃಪ್ತಿದಾಯಕವಾಗಿರುತ್ತೆ ಅಂತಕ್ಕಂಥದ್ದು ನಮ್ಮ ಹಿರಿಯರು ಕಂಡುಕೊಂಡಂತಹ ಒಂದು ವಿಶೇಷವಾದ ಜ್ಞಾನ. ಇವತ್ತಿನ ಇನ್ನುಳಿದ ವಿಶೇಷ ಕಲಿಯುಗ ಶಕೆ 5120, ವಿಕ್ರಮ ಶಕೆ 2075-76, ಶಾಲಿವಾಹನ ಶಕೆ 1942, ಮಹಾವೀರ ನಿರ್ವಾಣ ಶಕೆ
2545-46. ಬುದ್ಧ ನಿರ್ವಾಣ ಶಕೆ 2563. ಜನ್ಮ ಶತಾಬ್ದಿ 2483. ಮಹಮದೀಯ ಶಕೆ 1436. ಗೌರಾಬ್ಧ ಶ್ರೀ ಚೈತನ್ಯ ಮಹಾಪ್ರಭುಗಳ ಜನ್ಮ 533. ಬೆಂಗಾಳಿ ಶಕೆ 1426. ಕೊಲ್ಲಂ ಶಕೆ 1194-95. ಯಹೂದಿ ಶಕೆ 5780. ಪಾರಸಿ ಶಕೆ 1389. ಫಸಲಿ 1428-29. ಸ್ವಸ್ತಿ ಶ್ರೀ ಶ್ರೀಮನ್ನಾರಾಯಣನ ನಾಭಿಕಮಲ ಸಂಜಾತ ಬ್ರಹ್ಮನ ಪರವೆಂಬುವ ವಾಯು ಪರಿಮಿತಿಯ 100 ವರ್ಷಗಳಲ್ಲಿ ಪದ್ಮಕಲ್ಪವೆಂಬ ಪ್ರಥಮ ಪರಾರ್ಧವು ಮುಗಿದು ದ್ವಿತೀಯ ಪರಾರ್ಧದ 51ನೇ ವರ್ಷದ ಮೊದಲ ಹಗಲಾದ ಈ ಶ್ವೇತವರಾಹ ಕಲ್ಪದಲ್ಲಿ ಸ್ವಯಂಭೂವಾದಿ 6 ಮನ್ವಂತರ ಕಾಲ ಕಳೆದು 7ನೇ ವೈವಸ್ವತ ಮನ್ವಂತರದಲ್ಲಿ 27 ಮಹಾಯುಗ ಚಕ್ರಗಳು ಕಳೆಯಲಾಗಿ 28ನೇ ಮಹಾಯುಗದ ಕೃತ ತ್ರೇತ ದ್ವಾಪರಗಳೆಂಬ ಯುಗಪಾದಗಳು ಕಾಲವು ಮುಗಿದು 4ನೇ ಪಾದವಾದ ಈ ಕಲಿಯುಗ ಬಂದಿದೆ. ಅದರಲ್ಲಿ 5120 ವರ್ಷಗಳು ಗತವಾಗಿ ಈ ವಿಕಾರಿ ಸಂವತ್ಸರವು ಶಾಲಿವಾಹ ಶಕ ವರ್ಷ 1942ನೇ ವರ್ಷವಾಗಿ ಕಾಲಿಟ್ಟಿದೆ. ಆದ್ಯಂತರಹಿತ ಕಾಲದ ಸಂಚಾರದಲ್ಲಿ ಜಗದಗಲ ನಿವಾಸಿ ಮನುಜನಿಗೇನು ಸುಖ ದುಃಖಗಳು ಶ್ರೀ ವಿಕಾರಿ ಸಂವತ್ಸರ ಶುಭ ಸಂಕ್ಷಿಪ್ತ ಪರಿಚಯ ಇಂತಿದೆ. ಗತಶಕ 1940ಕ್ಕೆ ಸರಿಯಾದ ಶ್ರೀ ವಿಕಾರಿ ಸಂವತ್ಸರದಲ್ಲಿ ರಾಜನಾಗಿ ಶನಿಯು, ಮಂತ್ರಿಯಾಗಿ ಸೂರ್ಯನು ಅಧಿಕಾರ ಪಡೆಯುವರು. ಸೌರ ಪದ್ಧತಿಯಂತೆ ರವಿಯು ರಾಜ, ಶನಿಯು ಮಂತ್ರಿ. ಸೇನಾರ್ಷ ಮೇಘಾಧಿಪತಿಯಾಗಿ ಶನಿಯು ಸಸ್ಯ ನೀರಸಗಳಿಗೆ ಹಾಗೂ ಕುಜನು ಧಾನ್ಯಕ್ಕೂ, ಚಂದ್ರನು ರಸಕ್ಕೂ, ಗುರುವು ಅಧಿಪತಿಗಳಾಗಿರುವರು. ಜೊತೆಗೆ ಉಪನಾಯಕರಾಗಿ ಅಶ್ವ, ದ್ರವ್ಯ, ಯುದ್ಧ, ವೃಕ್ಷ, ಸರ್ಪ, ಕನ್ಯಾ, ಕೂಟ, ಸ್ವರ್ಣ, ಪರಿಕಕ್ಷ, ರಾತ್ರಿಚರ, ದಂಡನಾಯಕನ ಕಲೆ, ರಥ, ಶಸ್ತ್ರ, ಪಕ್ಷಿ, ಹಿಂಸ್ರಕ, ಕೋಶ ಇವುಗಳಿಗೆ ಶನಿಯೇ ಒಡೆಯ. ಗಜಾಧಿಪ ಕ್ಷತ್ರಿಯಾಧಿಪ ರವಿ, ಬುಧ, ಪಶು, ಭೂಮಿ, ಸ್ತ್ರೀ, ಪಿತೃ, ಛತ್ರಧರ, ಶೂದ್ರ ಸಂಜ್ಞೆಗಳಿಗೆ ಬುಧನು, ವಸ್ತ್ರವೈಶ್ಯಪತಿಯಾಗಿ ಗುರುವು, ರತ್ನಗಣಿಕರಿಗೆ ಕುಜನು ಅಧಿಪತಿಯಾಗಿರುವನು. ಮೃಗಕ್ಕೆ ಚಂದ್ರನಾದರೆ ನರದೇವತಾಧಿಪತಿಯಾಗಿ ಕುಜನಿರುವನು. ಚಂದ್ರನು ವೇದಶಾಸ್ತ್ರ ಯಜ್ಞಕರ್ಮಗಳಿಗೂ ಅಧಿಪತಿಯಾಗಿರುವನು. ವ್ಯಾಪಾರ ವಾಯುದೇವತೆಯಾಗಿಯೂ ಗುರುವೇ ಅಧಿಪನು. ವಸ್ತ್ರಕ್ಕೂ ಗ್ರಾಮಕ್ಕೂ ವೈಶ್ಯರಿಗೂ ಕೂಡ ಈತನೇ ಅಧಿಪತಿಯು. ಲತಾ, ಗುಲ್ಮ, ತುರುವೈರಿ, ದುಷ್ಕರ್ಮಿಗಳಿಗೆ ಕುಜ, ದೇವತಾ ಜ್ಞಾನಶೀಲ ಆಕಾಶ ವ್ಯವಹಾರಗಳಿಗೆ ಶನಿಯು ಅಧಿಪ. ಒಟ್ಟಿನಲ್ಲಿ ಸುಮಾರು ಅರ್ಧಾಂಶ ಶನಿಯ ಒಡೆತನಲ್ಲೂ ಉಳಿದ ಕಾಲು ಭಾಗ ಪಾಪಗ್ರಹಾಧಿಪತ್ಯದಲ್ಲೂ ಇದ್ದು ಜಗತ್ತಿನ ಆಗು ಹೋಗುಗಳಿಗೆಲ್ಲ ಅಧಿಕಾರ ಲಾಲಸೆಗಳ ಸೂತ್ರದ ಗೊಂಬೆಗಳಾಗಿ ಜನರು ಪರಿತಪಿಸುವಂತಾದೀತು. ಇಳೆಯಲ್ಲಿ ಮಳೆಯೊಡನೆ ವಾತೋಪದ್ರವ ಹೆಚ್ಚಾದೀತು. ಗುಡುಗು ಮಿಂಚು ಸಿಡಿಲುಗಳ ಆರ್ಭಟ ಹೆಚ್ಚಾದೀತು. ಪೂರ್ವ ದಕ್ಷಿಣದಲ್ಲಿ ಬೆಳೆ ಸಮೃದ್ಧಿ ಇದ್ದರೂ ಪಶ್ಚಿಮೋತ್ತರ ದೇಶಗಳಲ್ಲಿ ಕ್ರೌರ್ಯ, ಕೊಲೆ, ಸುಲಿಗೆ, ವೈರಿಗಳ ತಾಕಲಾಟ, ಕ್ಷಾಮಡಾಮರಗಳ ಪಡಿಪಾಟಲು ಹೆಚ್ಚಿ ಜನರು ಕ್ಷೋಭೆಗೊಳಗಾದರು. ಗೋ ಸಮೃದ್ಧಿಯಿಂದ ಹಾಲು, ಹೈನು ಧಾರಾಳ. ಕಪ್ಪು ಕೆಂಪು ಧಾನ್ಯಗಳು ಸಮೃದ್ಧಿ ಉಂಟಾದೀತು. ರಾಗಿ, ಜೋಳ, ನವಣೆ, ಸಾಂಬಾರ ಪದಾರ್ಥಗಳು ಇವುಗಳ ಧಾರಣೆಯಲ್ಲಿ ಏರುಗತಿಯಲ್ಲಿ ಕಾಣಿಸಿಕೊಂಡಿತು. ಬೆಲ್ಲ, ಸಕ್ಕರೆ, ಶುಂಠಿ, ಎಣ್ಣೆ, ತುಪ್ಪ, ಉಪ್ಪು, ಸಿಹಿ ಪದಾರ್ಥಗಳು ಅಭಿವೃದ್ಧಿಯಾಗುತ್ತದೆ. ತಾಮ್ರ, ಹವಳ, ರಕ್ತಚಂದನ ಮತ್ತು ಮಾಣಿಕ್ಯ, ಚಿನ್ನ ಮುಂತಾದವುಗಳು ಎಲ್ಲವೂ ಬೆಲೆ ಏರಿಕೆ ಪಡೆಯಲಿದೆ. ಗೋಧಿ, ಭತ್ತ ಸಮಗ್ರದಲ್ಲಿ ನಿಲುವು. ಕಬ್ಬಿಣ, ತ್ರಪು, ಕಂಚು, ತವರ, ಸೀಸ ಲೋಹಗಳು ಅವುಗಳ ವಿನ್ಯಾಸಗಳನ್ನು ಅಭಿವೃದ್ಧಿಯನ್ನು ಪಡೆಯುವು. ಈ ಬಾರಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಎಂದು ಹಗಲು 28 ಗಳಿಗೆಗೆ ಸೂರ್ಯನು ಆರ್ದ್ರ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಮಳೆ ಕಡಿಮೆ, ಬೆಳೆ ಕಡಿಮೆ ಆಗಲಿದೆ. ಆದರೆ ವೃಶ್ಚಿಕ ರಾಶಿಯು ಗುರುಚಾರದಿಂದ ಅಲ್ಲಲ್ಲಿ ಅತಿವೃಷ್ಟಿಯು ಪ್ರವಾಹವು ಕಾಣಿಸಬಹುದು. ವರ್ಷದ ಉತ್ತರ ಭಾಗದಲ್ಲಿ ಈ ಈತಿಭೀತಿ ಗುಡುಗು ಕಂಡುಬಂದು ಪೂರ್ವೋತ್ತರ ದೇಶಗಳಿಗೆ ಹೆಚ್ಚು ಹಾನಿಯಾದೀತು. ವೃಷ್ಟಿ ವಿಚಾರ. ಈ ವರ್ಷ ಮಹೇಂದ್ರವೆಂಬ ಹೆಸರಿನ ವಾಯುಮಂಡಲದೊಡನೆ ಪುಷ್ಕರವೆಂಬ ಮೇಘವು ಒಂದು ಕೊಳಗ ಮಳೆ ಸುರಿಸಲಿರುವುದು. ಮಥುರಾ, ಕುರುಕ್ಷೇತ್ರ, ಮಗಧ, ಪುಷ್ಕರಾದಿ ದೇಶಗಳು ದುರ್ಭಿಕ್ಷೆಗೊಳಗಾಗುವು. ಆಷಾಢ ಪೂರ್ಣಿಮದಲ್ಲಿ ಚಂದ್ರಗ್ರಹಣವು, ಮಾರ್ಗಶಿರ ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣವು ಉಂಟಾಗಿ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಸಮೃದ್ಧಿಯಾಗುವುದು. ಈ ಸಂವತ್ಸರದಲ್ಲಿ ಘೋರ ಎಂಬ ಸಂಕ್ರಾಂತಿಯು ಶಸ್ತ್ರಭಯ, ಅಲ್ಪವೃಷ್ಟಿ, ಅಧಿಕಾರ ವರ್ಗದಲ್ಲಿ ಪರಸ್ಪರ ಕಲಹ ಇತ್ಯಾದಿಗಳಿಗೆ ಕಾರಣವಾಗುವುದು. ಸಂಕ್ರಾಂತಿ ಪುರುಷ ಲಕ್ಷಣ. 8 ಕೈ, 4 ಮುಖ, ತೊಂಡೆ ತುಟಿ, ನೀಳನಾಸಿಕ,
ಕೋರೆ, ದಾಡೆ, ದೊಡ್ಡ ಹೊಟ್ಟೆ, ಕಪ್ಪು ಬಣ್ಣ, ಮುಕ್ಕಣ್ಣ, ಪುರುಷಾಕಾರದ ಘೋರ ಎಂಬ ಸಂಕ್ರಾಂತಿ ಪುರುಷನು ಎಳ್ಳೆಣ್ಣೆಯನ್ನು ಮೈಗೆ ಪೂಸಿಕೊಂಡು ಮಂದಾ ನದಿಯಲ್ಲಿ ಜಳಕವಾಡಿ ನೀಲವರ್ಣದ ಬಟ್ಟೆ ಧರಿಸಿ ಗೋರೋಚನ ಗಂಧವನ್ನು ಲೇಪಿಸಿಕೊಂಡು ಮಲ್ಲಿಗೆ ಮುಡಿದು ಹಳವಳದಿಂದ ಅಲಂಕೃತನಾಗಿ ಕಬ್ಬಿಣದ ಬಟ್ಟಲಲ್ಲಿ ಹಬ್ಬದೂಟವನ್ನುಂಡು ದಂಡಾಯುಧನಾಗಿ ಹಳದಿ ಬಣ್ಣದ ಕೊಡೆ ಹಿಡಿದು ಕತ್ತೆಯನ್ನೇರಿ ಕಹಳೆಯ ವಾದ್ಯದೊಡನೆ ವೈರಾಗ್ಯಮುಖನಾಗಿ ಮೂಡಣ ದೆಸೆಗೆ ಅಡಿ ಇಡುತ್ತವನು. ಇವನುಂಡುಟ್ಟ ಪದಾರ್ಥಗಳು ತುಟ್ಟಿಯಾಗುವು. ಇವನು ಹೋದ ಕಡೆ ಕ್ಷಾಮಢಾಮರಗಳು ಉದ್ಭವಿಸುವು. ಈ ವರ್ಷಫಲ ಎಲ್ಲರಿಗೂ ದುಃಖ ದುಮ್ಮಾನವನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿಯಂತೆ ಮಾಡಲೆಂದು ನಮ್ರವಾಗಿ ಜಗನ್ಮಾತೆಯಲ್ಲಿ ಪ್ರಾರ್ಥಿಸುತ್ತೇನೆ. ಹರಿ ಓಂ. ಇನ್ನು ಗುರುಗಳೇ, ಯುಗಾದಿ ಹಬ್ಬದ ಆಚರಣೆಯ ಕೆಲ ವಿಧಾನಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಹಾಗೆ ಯುಗಾದಿ ಹಬ್ಬವನ್ನು ಕೆಲವೊಂದು ಕಡೆ ಇವತ್ತು ಆಚರಣೆ ಮಾಡಲ್ಲ ಗುರುಗಳೇ, ಈ ಬಗ್ಗೆ ಏನು ಹೇಳ್ತೀರಾ? ಶ್ರೀ ಗುರುಭ್ಯೋ ನಮಃ. ಇದನ್ನು ಇವತ್ತಿನ ಒಂದು ಯುಗಾದಿ ಹಬ್ಬದ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಈಗ ನಾವು ಆಚರಣೆ ಮಾಡತಕ್ಕಂತಹ ಈ ದಿವಸ ಚಾಂದ್ರಮಾನ ರೀತ್ಯ ಅಂದರೆ ಲೂನಾರ್ ಕ್ಯಾಲೆಂಡರ್ ಪ್ರಕಾರ ಇವತ್ತು ಹೊಸ ವರ್ಷ. ಕರ್ನಾಟಕದ ಬಹುಭಾಗ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಇತ್ಯಾದಿಗಳಲ್ಲಿ, ಇನ್ನು ತಮಿಳುನಾಡು, ಕೇರಳ, ಕರ್ನಾಟಕದ ಕರಾವಳಿ ಪ್ರದೇಶಗಳು ಇತ್ಯಾದಿಗಳಿಗೆ ಮೇಷಮಾಸ ಸೋಲಾರ್ ಕ್ಯಾಲೆಂಡರನ್ನು ಆಚರಣೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥವ್ರು. ಅದೇ ರೀತಿಯಲ್ಲೇ ಗುಜರಾತು ಆ ಪ್ರಾಂತ್ಯಕ್ಕೆ ಹೋದರೆ ದೀಪಾವಳಿಯಿಂದ ಹೊಸ ವರ್ಷ. ಇನ್ನು ಪಂಜಾಬ್ ಪ್ರಾಂತ್ಯಕ್ಕೆ ಹೋದರೆ ಬೈಶಾಖಿ ಅಂತೇಳಿ ವೈಶಾಖ ಮಾಸದಿಂದ ಹೊಸ ವರ್ಷ. ಭಾರತೀಯರ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತಹ ಸಂಸ್ಕಾರ ಸಂಸ್ಕೃತಿ ಭಾರತೀಯರದ್ದು. ಪ್ರಾಂತೀಯವಾಗಿ ಇದು ಬಹಳ ದೊಡ್ಡದಾದಂತಹ ಒಂದು ಹಬ್ಬ. ಆದರೆ ಕರ್ನಾಟಕದ ಬಹುಭಾಗ, ಆಂಧ್ರ, ಗೋವಾ, ಮಹಾರಾಷ್ಟ್ರ ಇತ್ಯಾದಿಗಳಲ್ಲಿ ಇವತ್ತಿಂದ ಹೊಸ ವರ್ಷ, ವಿಕಾರನಾಮ ಸಂವತ್ಸರ ಪ್ರಾರಂಭ. ಇನ್ನುಳಿದ ಕೆಲವು ಜನಾಂಗಗಳಿಗೆ, ಇನ್ನುಳಿದ ಕೆಲವು ಪ್ರಾಂತ್ಯಗಳಲ್ಲಿ ಏಪ್ರಿಲ್ 14ನೇ ತಾರೀಕಿಂದ ಶುರುವಾಗ್ತಕ್ಕಂತಹ ಮೇಷ ಸಂಕ್ರಾಂತಿಯಿಂದ ಅವರಿಗೆ ಹೊಸ ವರ್ಷ. ಹಾಗಾಗಿ ಒಂದಿಷ್ಟು ಬದಲಾವಣೆಯನ್ನು ನಾವು ಕಾಣ್ಬೋದು. ಇನ್ನು ಹಬ್ಬದ ಆಚರಣೆಯ ವೈಶಿಷ್ಟ್ಯ ಏನಪ್ಪ ಅಂದರೆ, ಇವತ್ತಿನ ಒಂದು ಹೊಸ ಸಂವತ್ಸರ, ಹೊಸ ವರ್ಷ, ಉಗಾದಿ ಅಂದರೆ ಯುಗದ ಆದಿ, ವರ್ಷದ ಆದಿ, ವರ್ಷದ ಮೊದಲನೇ ದಿವಸ ಅಂತ. ಈ ಸಂವತ್ಸರ, ಈ ವರ್ಷವೆಲ್ಲ ಸಂತೃಪ್ತಿದಾಯಕವಾಗಿ, ಯಶಸ್ವಿಯಾಗಿ, ಆರೋಗ್ಯಪೂರ್ಣವಾಗಿ, ತೃಪ್ತಿಕರವಾಗಿರಲಿ ಅಂಥೇಳಿ ನಮ್ಮ ಇಷ್ಟದೇವತೆ, ಕುಲದೇವತೆಯನ್ನು ಪೂಜೆ ಮಾಡತಕ್ಕಂಥದ್ದು ಇವತ್ತಿನ ಒಂದು ವಿಶೇಷವಾದರೆ, ಆಚರಣೆ ವಿಧಿವಿಧಾನ ಏನು? ಮೊಟ್ಟ ಮೊದಲನೇದಾಗಿ ಮನೆಯ ಮುಂಬಾಗಿಲು ಮತ್ತು ದೇವರ ಮನೆಗೆ ಹೊಸ ತೋರಣವನ್ನು ಕಟ್ಟತಕ್ಕಂಥದ್ದು. ಮಾವಿನ ಸೊಪ್ಪಿನ ತೋರಣ. ಮಾವಿನ ಸೊಪ್ಪಿನ ತೋರಣ. ಅದರ ನಂತರದಲ್ಲಿ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಮಂಗಳ ಸ್ನಾನವನ್ನು ಮಾಡಿ, ಅದರ ತಲೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಮಂಗಳ ಸ್ನಾನವನ್ನು ಮಾಡಿ, ನಂತರದಲ್ಲಿ ನೂತನ ವಸ್ತ್ರಧಾರಣೆ, ಹೊಸ ಬಟ್ಟೆಯನ್ನು ಹಾಕ್ಕೊಂಡು ತಿಲಕಧಾರಣೆ, ನಮ್ಮ ಇಷ್ಟದೇವತೆ ಕುಲದೇವತೆಗೆ ವಿಶೇಷವಾದಂಥ ಪೂಜೆ. ಆ ಪೂಜೆಯ ನಂತರದಲ್ಲಿ ನಮಗೆ ತಿಳಿದಿದ್ದರೆ ಸ್ವತಃ ಪಂಚಾಂಗ ದೇವತೆಗೆ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಪಠನವನ್ನು ಮಾಡಿ ಮನೆ ಮಂದಿಯನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಪಂಚಾಂಗದ ಬಗ್ಗೆ ಹೇಳ್ತಕ್ಕಂಥದ್ದು. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಸಂವತ್ಸರದ ಫಲ ಇತ್ಯಾದಿಗಳು. ನಮಗೆ ಪಠನ ಮಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದರೆ ತಿಳಿದಿರತಕ್ಕಂತಹ ಪಂಡಿತರನ್ನು ಮನೆಗೆ ಕರೆಸಿ ಪಂಚಾಂಗ ದೇವತೆಗೆ ಒಂದು ಸಂಕ್ಷಿಪ್ತವಾಗಿ ಪೂಜೆ ಮಾಡಿ ಪಂಚಾಂಗವನ್ನು ಅವರಿಂದ ಪಠನ ಮಾಡಿಸಿ ನಾವು ಶ್ರವಣ ಮಾಡ್ತಕ್ಕಂಥದ್ದು. ಇನ್ನು ವೈಯಕ್ತಿಕವಾಗಿ ಇದಾಗದೇ ಇದ್ದರೆ ಸಾಮೂಹಿಕವಾಗಿ ನಡೀತಕ್ಕಂತಹ ಸಮುದಾಯ ಭವನಗಳು, ಮಠ ಮಾನ್ಯಗಳಲ್ಲಿ, ದೇವಸ್ಥಾನಗಳಲ್ಲಿ ಪಂಚಾಂಗ ಪಠನ ಆಗ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಕೂತಿದ್ದು ಪಂಚಾಂಗ ಶ್ರವಣವನ್ನು ಮಾಡಿ ಆ ಪಂಚಾಂಗ ದೇವತೆಯ ಅನುಗ್ರಹ, ಕುಲದೇವತೆಯ ಇಷ್ಟದೇವತೆಯ ಅನುಗ್ರಹವನ್ನು ಪಡ್ಕೊಂಡು ಬರ್ತಕ್ಕಂಥದ್ದು. ಇದರ ನಂತರದಲ್ಲಿ ಮಾಡ್ತಕ್ಕಂಥ ಮುಖ್ಯವಾದ ಕೆಲಸ ಅಂದರೆ ದಾನ. ಭಾರತೀಯ ಸಂಸ್ಕೃತಿ ಸಂಸ್ಕಾರ ದಾನೇನ ತೃಪ್ತಿ ನತು ಭೋಜನೇನ ಅಂದರು. ದಾನ ಮಾಡ್ತಕ್ಕಂಥದ್ದು ಯಾವುದಪ್ಪ?
ವಸ್ತ್ರದಾನ, ಧಾನ್ಯದಾನ, ಮತ್ತು ಇದು ಬಿಸಿಲು ಕಾಲ, ಕುಂಭದಾನ, ಫಲದಾನ, ನೀರಿನ ಕುಂಭದ ದಾನ, ಫಲದಾನ, ವಸ್ತ್ರದಾನ ಮತ್ತು ಧಾನ್ಯಕ್ಕೆ ವಿಶೇಷವಾದಂಥ ಮಹತ್ವ. ಇದನ್ನು ದಾನ ಮಾಡಿ ಆ ಕುಲದೇವತೆಯ ಇಷ್ಟ ದೇವತೆ ಅನುಗ್ರಹ ಪಡ್ಕೊಂಡು ಮನೆ ಮಂದಿಯೆಲ್ಲ ಕೂತು ಇಷ್ಟ ಜನ ಸಹ ಭುಕ್ತಂ ಭುಕ್ತಂ ಅಂತ ಊಟ ಮಾಡ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಅಂದರೆ ಇವತ್ತಿನಲ್ಲಿ ಒಂದು ದಿವಸ ಸಾಧಾರಣವಾಗಿ ಹೋಳಿಗೆ ಅಂತಕ್ಕಂಥ ಒಂದು ಸಿಹಿ ದ್ರವ್ಯವನ್ನು, ಸಿಹಿ ಪದಾರ್ಥ ಬಹುತೇಕ ನಮ್ಮ ಕರ್ನಾಟಕ, ಮಹಾರಾಷ್ಟ್ರದ ಬಹುಭಾಗಗಳಲ್ಲಿ ಅಲ್ಲಿ ಪೂರ್ಣ ಪೋಳಿ ಅಂತ ಕರೀತಾರೆ. ಹೂರಣದ ಹೋಳಿಗೆಯನ್ನು ಮಾಡಿ ಮಂದಿಯೆಲ್ಲ ಕೂತು ಊಟ ಮಾಡ್ತಕ್ಕಂಥದ್ದು. ಈ ಪಂಚಾಂಗ ಶ್ರವಣದ ನಂತರದಲ್ಲಿ ಬೇವು ಬೆಲ್ಲದ ವಿತರಣೆಯ ಒಂದು ಪದ್ಧತಿಯು ಕೂಡ ನಾವು ಕಾಣಬಹುದು. ಇದರ ನಂತರದಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಸಾಯಂಕಾಲ ರೈತರ ಜೀವನಾಡಿಯಾದ, ಸಹಜೀವಿಯಾದ, ನಮ್ಮೆಲ್ಲರಿಗೂ ಮಾತೃಸ್ವರೂಪಿಯಾದಂತಹ ಪಶುಗಳ ಸಂರಕ್ಷಣೆಗಾಗಿ, ಅವುಗಳ ಒಂದು ಅಭಿವೃದ್ಧಿಗಾಗಿ ಪಶುಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು. ಇದಿಷ್ಟು ಕೂಡ ಒಂದು ಸಂಕ್ಷಿಪ್ತವಾದ ಆಚರಣೆಯಮ್ಮ. ಇನ್ನೂ ಇದರ ಬಗ್ಗೆ ವಿಧಾನಪೂರ್ಣವಾಗಿ ಹೇಳಬೇಕು ಅಂತಂದರೆ ತುಂಬ ಇದೆ. ಆದಾಗ್ಯೂ ಕೂಡ ತಮಗೆ ಮತ್ತು ತಮ್ಮ ಸಂಸ್ಥೆ ಎಲ್ಲರಿಗೂ ಕೂಡ ಅತ್ಯಂತ ಮಂಗಳಮಯವಾದಂತಹ, ತೃಪ್ತಿಕರವಾದಂತಹ ವರ್ಷ ಇದಾಗಿರಲಿ ಅಂಥೇಳಿ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಬೇವು ಬೆಲ್ಲವನ್ನು ತಮ್ಮ ಸಂಸ್ಥೆ ಎಲ್ಲರ ಪರವಾಗಿ ತಾವು ಸ್ವೀಕಾರ ಮಾಡಬೇಕು ಅಂತ ಇದ್ದೀನಿ. ಕೊಡಿ ಗುರುಗಳೇ. ಗುರುಗಳೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ ಯುಗಾದಿ ಹಬ್ಬದ ಆಚರಣೆಗಳ ಬಗ್ಗೆ. ಧನ್ಯವಾದಗಳು ನಿಮಗೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.